ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಂಗೀತ ಶರತ್ ವ್ಲಾಗ್ಸ್. ಇವತ್ತು ಅದೇ ನಾನು ಓದ್ ವಿಡಿಯೋದಲ್ಲಿ ಹೇಳಿದ್ದೆ ಅಲ್ವಾ, ಊರಾಚೆ ಹೋಗಿ ನಾವು ಅಡುಗೆ ಮಾಡಿ ಅಲ್ಲೇ ಎಡೆ ಇಟ್ಟು ದೇವ್ರಿಗೆ ಎಡೆ ಇಟ್ಟು ಇದೆಲ್ಲ ಮಾಡ್ತೀವಿ ಅಂತ. ಸೊ ನಾವು ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಏನೇನಾಗುತ್ತೆ ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಇರುತ್ತೆ. ಫ್ರೆಂಡ್ಸ್, ಇವಾಗ ನಾವು ಬೆಲ್ದನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಬೆಲ್ದನ ಮಾಡಾದಮೇಲೆ ದೇವ್ರಿಗೆ ಎಲ್ಲನೂ ನೀಟಾಗಿ ರೆಡಿ ಮಾಡಿಕೊಂಡು ದೇವ್ರಿಗೆ ಅದನ್ನು ಬೆಲ್ದನಗಳನ್ನೆಲ್ಲ ಇಡ್ತೀವಿ. ಒಂದು 5 ಮನೆ ಇಲ್ಲ 3 ಮನೆ ಮಾಡಬೇಕು. ಈ ಸಲ ನಾವು 5 ಮನೆ ಸೇರಿಕೊಂಡು ಮಾಡ್ತಾಯಿದ್ದೀವಿ. ಇದು ದೇವ್ರು ಬಂದು ಫ್ರೆಂಡ್ಸ್, ಇದು ಹುತ್ತದ ಮೇಲೆ ಬೇವಿನ ಸೊಪ್ಪೆಲ್ಲ ಕಟ್ಟಿ ಅಲ್ಲಿ ದೇವ್ರದ್ದು ವಿಗ್ರಹ ಇರುತ್ತಲ್ಲ ಅದನ್ನು ನಾವು ಪೂಜೆ ಮಾಡ್ತಾ ಇರೋದು. ಮಂಗಳಾರತಿ ಕೊಡ್ತಿದ್ದಾರೆ ಫ್ರೆಂಡ್ಸ್. ಮಂಗಳಾರತಿ ಕೊಟ್ಟಾದಮೇಲೆ ನಾವು ಬೆಲ್ದನೆಲ್ಲ ಮಾಡಿರ್ತೀವಲ್ಲ ಅದೆಲ್ಲ ದೇವ್ರಿಗಿಟ್ಟು ದೇವ್ರಿಗೆ ಏನೇನು ಇಷ್ಟನೋ ಅದೆಲ್ಲನೂ ಎಡೆ ಇಡ್ತಾರೆ. ಅದು ಎಡೆ ಅಂತಾರೆ ಏನಂತಾರೆ ನಂಗೆ ಅಷ್ಟೊಂದು ಕ್ಲಾರಿಟಿ ಇಲ್ಲ. ಒಟ್ನಲ್ಲಿ ನಾನು ಎಡೆ ಅಂತ ಹೇಳ್ತಿದ್ದೀನಿ. ದೇವ್ರಿಗೆ ಇಡೋದನ್ನ ಎಡೆ ಅಂತಾರೆ ಏನಂತಾರೆ ಒಂದು ಸ್ವಲ್ಪ ಕ್ಲಾರಿಟಿ ಕೊಡಿ ಫ್ರೆಂಡ್ಸ್, ನನಗೆ ಕಮೆಂಟ್ ಮಾಡಿ ಅದನ್ನ ಏನಂತಾರೆ ಅಂತ. ಸೊ ಇವಾಗ ನಮ್ಮ ಅಜ್ಜಿಗೆ ದೇವರು ಬರೋ ಥರ ಸೂಚನೆಗಳು ಕಾಣಿಸ್ತಾ ಇದೆ. ಹಂಗಾಗಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಇದು ಮಾಡ್ತಿದ್ದಾರೆ. ಅಂದರೆ ಅವ್ರಿಗೆ ದೇವ್ರು ಬರುತ್ತೆ ಅಲ್ವಾ, ಓದ್ ವಿಡಿಯೋದಲ್ಲೇ ನೀವು ನೋಡಿರ್ತೀರ ದೇವ್ರು ಬಂದಿದ್ದು ಅವ್ರಿಗೆ. ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡ್ತಿದ್ದಾರೆ. ಸೊ ಇವಾಗ ಇನ್ನೂ ಸ್ವಲ್ಪ ಹೊತ್ತಲ್ಲಿ ದೇವ್ರು ಬರ್ಬೋದು, ನೋಡೋಣ ಫ್ರೆಂಡ್ಸ್. ದೇವ್ರು ಬಂತು ಫ್ರೆಂಡ್ಸ್. ದೇವ್ರು ಬಂದ ತಕ್ಷಣ ದೇವರೆಲ್ಲ ಹೋಗ್ತಾ ಇದೆ, ಬನ್ನಿ ನಾವು ಹಿಂದೆನೇ ಹೋಗೋಣ. ಇಲ್ಲಿಗೆ ಹೋಗ್ತಿದೆ. ಯಾವ ಸಲವೂ ಈ ಥರ ಮಾಡಿಲ್ಲ. ಒಂದು 4-5 ಇಯರ್ಸಿಂದ ನೋಡ್ತಿದ್ದೀನಿ. ದೇವ್ರು ಬಂದ ತಕ್ಷಣ ಹಿಂಗೆಲ್ಲೂ ಹೋಗಿಲ್ಲ. ಇದೇ ಫಸ್ಟ್ ಟೈಮ್ ಈ ಥರ ಹೋಗ್ತಾ ಇರೋದು. ಎಲ್ಲಿಗೆ ಹೋಗ್ತಿದ್ದಾರೆ ಅಂತ ನೋಡೋಣ ಬನ್ನಿ, ಹಿಂದೆನೇ ಹೋಗೋಣ. ಇದೆಲ್ಲ ಬೇರೆ ಪ್ಲೇಸ್ಗೆ ಹೋಗ್ತಿದ್ದಾರೆ. ಎಲ್ಲಿ ಮನೆಗೇನೆ ಹೋಗ್ತಿದೆಯಲ್ಲ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ ಅಂತ ಗೊತ್ತಾಗ್ತಾಯಿಲ್ಲ. ನೋಡೋಣ ಇರಿ ಫ್ರೆಂಡ್ಸ್. ಇದು ಯಾವುದೋ ಒಂದು ಪ್ಲೇಸಿಗೆ ಬಂದು ನಿಂತ್ಕೊಂಡ್ರು. ಫ್ರೆಂಡ್ಸ್, ಇದು ಆಲ್ರೆಡಿ ಎಡೆ ಇಟ್ಟಿದ್ದಾರೆ ದೇವ್ರಿಗೆ. ಫ್ರೆಂಡ್ಸ್, ಇದು ಅವ್ರ ಅಣ್ಣ ಅಂತೆ ಫ್ರೆಂಡ್ಸ್. ಇದು ಅಣ್ಣ ಇರೋ ಜಾಗ. ನಮ್ಮ ಅಣ್ಣಂಗೆ ಪೂಜೆ ಮಾಡಿಲ್ಲ ನೀವು ಅಂತ ಇದು ಮಾಡ್ತಿದ್ದಾರೆ. ಅಂತಂದರೆ ನಮ್ಮ ಅಣ್ಣನಿಗೇನು ಎಡೆ ಇಟ್ಟಿಲ್ವಲ್ಲ ನೀವು ಅನ್ನೋ ಥರ ಅವ್ರಿಗೆ ಕೋಪ ಬಂದಿದೆ ಫ್ರೆಂಡ್ಸ್. ಇವಾಗ ನಿಮಗೆ ಅರ್ಥ ಆಗೋ ಥರ ಹೇಳ್ತೀನಿ. ಗಂಧದ ಕಡ್ಡಿ ಹಚ್ಚಿ ಹೂವು ಇಟ್ಟಿದ್ದಾರೆ. ಬಟ್ ಬೆಲ್ದನೆಲ್ಲ ಮಾಡಿದ್ರಲ್ವ ಅದೆಲ್ಲ ಏನೂ ಎಡೆ ಇಟ್ಟಿಲ್ಲ ಅಂದ್ಬಿಟ್ಟು ಅವರು ನಮ್ಮ ಅಣ್ಣನಿಗೇನು ಇಟ್ಟಿಲ್ಲ ನೀವು, ನಮ್ಮ ಅಣ್ಣನಿಗೇನು ಇಟ್ಟಿಲ್ವಲ್ಲ ನೀವು ಅಂದ್ಬಿಟ್ಟು ಮಾತಾಡ್ತಿದ್ದಾರೆ ಫ್ರೆಂಡ್ಸ್. ಅಂದರೆ ದೇವರು ಬಂದಿದೆಯಲ್ಲ, ದೇವ್ರು ಕೇಳ್ತಿದೆ, ನಮಗೆಲ್ಲ ಮಾಡಿದ್ರಿ, ನಮ್ಮ ಅಣ್ಣ ನಮಗಿಂತ ವಯಸ್ಸಲ್ಲಿ ದೊಡ್ಡವನಲ್ವಾ, ಅವನಿಗೆ ನೀವೇನು ಮಾಡಿಲ್ವಲ್ಲ ಅನ್ನೋ ಥರ ಕೇಳ್ತಾ ಇದ್ದಾರೆ ಫ್ರೆಂಡ್ಸ್. ಅದೇ ಫ್ರೆಂಡ್ಸ್, ಇವಾಗ ಅಣ್ಣನಿಗೆ ಬೆಲ್ದನೆಲ್ಲ ಏನೂ ಇಟ್ಟಿಲ್ಲ ಅಲ್ವಾ, ಇಟ್ಟಿದ್ರು ಅನಿಸುತ್ತೆ ಫ್ರೆಂಡ್ಸ್. ಅದು ನಾಯಿ ತಿನ್ಕೊಂಡು ಹೊಂಟೋಗ್ಬಿಟ್ಟಿದೆ. ಇದು ಹಿಂಗಾಗಿರೋದು. ಇಟ್ಟಿದ್ದಾರೆ, ನಾಯಿ ತಿನ್ಕೊಂಡು ಹೊಂಟೋಗ್ಬಿಟ್ಟಿದೆ ಫ್ರೆಂಡ್ಸ್. ಆಮೇಲೆ ಫ್ರೆಂಡ್ಸ್, ಅಣ್ಣಂಗೆ ಎಡೆ ಇಟ್ಟಾದಮೇಲೆ ತಂಗಿ ಬಂದು ಸ್ವಲ್ಪ ಕಾಮ್ ಡೌನ್ ಆದರು. ಆಮೇಲೆ ಫ್ರೆಂಡ್ಸ್, ದೇವ್ರಿಗೆ ಪ್ರಸಾದ ಕೊಟ್ಟರು. ಪ್ರಸಾದ ಎಲ್ಲ ಕೊಟ್ಟಾದಮೇಲೆ ಪೂಜೆ ಮಾಡಿದ್ರಲ್ವ, ಪೂಜೆ ಆಲ್ರೆಡಿ ಮಾಡಿದರು. ಕ್ಲಿಪ್ ಇವಾಗ ಬಂದುಬಿಟ್ಟಿದೆ ಫ್ರೆಂಡ್ಸ್. ಹಾಗಾಗಿ ನಾನು ಇವಾಗಲೇ ಅದನ್ನ ತೋರಿಸ್ತಾ ಇದ್ದೀನಿ. ಪೂಜೆ ಎಲ್ಲ ಆವಾಗಲೇ ಮಾಡಿಟ್ಟಿತ್ತು, ಬಟ್ ಇವಾಗ ಆ್ಯಡ್ ಆಗಿಬಿಟ್ಟಿದೆ. ಆಮೇಲೆ ಫ್ರೆಂಡ್ಸ್, ಎಡೆ ಎಲ್ಲ ಇಟ್ಟಾದಮೇಲೆ ಕೋಳಿ ಕುಯ್ಯೋದು ನಿಮಗೆ ಗೊತ್ತು, ಓದ್ ವಿಡಿಯೋದಲ್ಲಿ ತೋರಿಸ್ದೆ ಅಲ್ವಾ. ಸೊ ಹಂಗಾಗಿ ಸ್ವಲ್ಪ ದೇವ್ರಿಗೆ ಆ ಪರದೆನ ಕಟ್ಬಿಟ್ಟು ಕೋಳಿ ಕುಯ್ತಿದ್ದಾರೆ. ಮತ್ತು ಫ್ರೆಂಡ್ಸ್, ಇವಾಗ ಇನ್ನೊಂದು ದೇವರು ಬರ್ತಾ ಇದೆ. ನೋಡೋಣ, ವೆಯ್ಟ್ ಮಾಡಿ ಏನಾಗುತ್ತೆ ಅಂತ. ಇಲ್ಲಿ ಫ್ರೆಂಡ್ಸ್, ದೇವ್ರು ಬರೋಕ್ಕೆ ಪೂಜೆ ಮಾಡ್ತಿದ್ದಾರೆ. ಅಲ್ಲಿ ಆಲ್ರೆಡಿ ದೇವ್ರು ಬಂದಿತ್ತಲ್ವಾ, ಅವ್ರ ಹತ್ರ ಕೇಳ್ತಿದ್ದಾರೆ. ದೇವ್ರ ಹತ್ರ ಏನಾದರೂ ಕೇಳಬೇಕು, ನಮ್ಮ ಕಷ್ಟ ಸುಖಗಳನ್ನ ಕೇಳ್ಕೋಬೇಕು ಅಂತಂದರೆ ಅದನ್ನು ಅಲ್ಲಿ ಕೇಳ್ತಿದ್ದಾರೆ ಫ್ರೆಂಡ್ಸ್. ನಮ್ಮ ಮಕ್ಳುಗಳಿಗಂತೂ ದೇವ್ರ ಚಿಂತೆ ಎಲ್ಲ ಇಲ್ಲ. ಸ್ಕೂಲ್ ರಜಾ ಸಿಗ್ತಾ ಅಷ್ಟೇ ಹ್ಯಾಪಿ, ಫುಲ್ ಹ್ಯಾಪಿ ನಮ್ಮ ಮಕ್ಳುಗಳು ಒಂದೇ ಅಂತ ಎಲ್ಲ ನನ್ನ ಮಕ್ಕಳು ಅಂದ್ಕೋಬೇಡಿ ಫ್ರೆಂಡ್ಸ್, ಎಲ್ಲ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಳುಗಳು. ಆಮೇಲೆ ಫ್ರೆಂಡ್ಸ್, ಎಡೆಗೆ ಏನೇನು ಇಟ್ಟಿದ್ದಾರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಬೆಲ್ದನ್ನ, ಬಳೆ, ಆಮೇಲೆ ಎಲೆ ಅಡಿಕೆ, ಆಮೇಲೆ ಇದು ಕರ್ಮೀನು ಫ್ರೆಂಡ್ಸ್. ಕರ್ಮೀನು, ರೊಟ್ಟಿ, ಗುಲಾಬಿ ಹೂವು, ಬಾಳೆಹಣ್ಣು ಇದೆಲ್ಲ ಇಟ್ಟಿದ್ದಾರೆ. ಆಮೇಲೆ ಫ್ರೆಂಡ್ಸ್, ಬಾಯಲ್ಲಿ ಇಟ್ಕೊಂಡು ಸೇರ್ತಾರಲ್ಲ, ಅದು ನನಗೆ ಏನಂತ ಗೊತ್ತಿಲ್ಲ. ನಾನು ನಿಮಗೆ ತೋರಿಸ್ತೀನಿ ನೀಟಾಗಿ ಅದೇನು ಅಂತ. ನನಗೆ ಸ್ವಲ್ಪ ಕಮೆಂಟ್ ಮಾಡಿ. ಇದೆ ಫ್ರೆಂಡ್ಸ್, ಅದು ಒಳಗಡೆ ಹೊಗೆ ಸೊಪ್ಪೆಲ್ಲ ತುಂಬಿರ್ತಾರೆ. ಅದೇನಂತ ನಂಗೆ ಗೊತ್ತಿಲ್ಲ, ಕಮೆಂಟ್ ಮಾಡಿ. ಆಮೇಲೆ ಆಲ್ರೆಡಿ ದೇವ್ರು ಬರ್ತಿತ್ತು ಅಂತ ಹೇಳಿದ್ನಲ್ಲ, ಇವಾಗ ನಮ್ಮ ಅಜ್ಜಿಗೆ ದೇವ್ರು ಬಂದಿದೆ. ಆಮೇಲೆ ನಮ್ಮ ಚಿಕ್ಕಪ್ಪನಿಗೆ ಹುಷಾರಿರಲಿಲ್ಲ, ಅಡ್ಮಿಟ್ ಮಾಡಿದರು. ಅದಕ್ಕೆ ನನ್ನ ಗಂಡಂಗೆ ಏನೂ ಆಗಬಾರ್ದು ಅಂದ್ಬಿಟ್ಟು ದೇವ್ರ ಹತ್ರ ಕೇಳ್ಕೊತಾ ಇದ್ದಾರೆ. ಆಮೇಲೆ ಫ್ರೆಂಡ್ಸ್, ನನಗೆ ಸುಮ್ಮನೆ ಇರೋಕ್ಕಾಗ್ತದೆ ಏನಂತ ಅಂದ್ಬಿಟ್ರು ಅಂತಂದರೆ, ದೇವ್ರ ಮೇಲೆ ಭಯ ಭಕ್ತಿ ಇಲ್ಲ ಇವಳಿಗೆ ಅಂತ ಅಂದ್ಬಿಟ್ಟು ನನಗೆ ಕೋಪನೇ ಬಂದ್ಬಿಡ್ತು ಫ್ರೆಂಡ್ಸ್. ಯಾಕೆ ಭಯ ಭಕ್ತಿ ಬರಬೇಕು, ನಿಮ್ಮ ದೇವ್ರು ನನಗೇನು ಮಾಡೈತೆ ಹಂಗೆ ಅಂದ್ಬಿಟ್ಟು ರೇಗಾಡ್ಬಿಟ್ಟೆ. ಯಾಕಂದರೆ ಫ್ರೆಂಡ್ಸ್, ನನಗೆ ನಿಜವಾಗ್ಲೂ ದೇವ್ರ ಮೇಲೆ ನಂಬಿಕೆ ಇಲ್ಲ. ದೇವ್ರ ಮೇಲೆ ನಂಬಿಕೆ ಇಲ್ಲ ಅಂತಲ್ಲ, ದೇವ್ರಂದರೆ ಇಷ್ಟ, ಬಟ್ ದೇವರೇ ಎಲ್ಲನೂ ಮಾಡುತ್ತೆ. ಈಗ ನಾವು ಇವಾಗ ಒಂದು ಜಾಗದಲ್ಲಿ ಕೂತ್ಕೊಂಡು ದೇವ್ರ ಹತ್ರ ಬೇಡ್ಕೊಬಿಟ್ಟು
ದೇವರೇ ಒಳ್ಳೇದು ಮಾಡಿಬಿಡಪ್ಪ ಅಂತಂದರೆ ದೇವರು ಒಳ್ಳೇದು ಮಾಡಿಬಿಡಲ್ಲ. ಕಾಯಕವೇ ಕೈಲಾಸ, ಕೆಲಸ ಮಾಡಬೇಕು ಫ್ರೆಂಡ್ಸ್, ಕೆಲಸ ಖಂಡಿತ ಮಾಡಲೇಬೇಕು. ದೇವರೆಲ್ಲನೂ ಮಾಡಿಬಿಡುತ್ತೆ ಅಂತಂದರೆ ಮಾಡಲ್ಲ. ಆಮೇಲೆ ಫ್ರೆಂಡ್ಸ್ ಸ್ವಲ್ಪ ಹೊತ್ತಾದಮೇಲೆ 2 ದೇವರುಗಳು ಹೊರಟೋಯ್ತು ಫ್ರೆಂಡ್ಸ್. ಆ ಅಜ್ಜಿಗೆ ದೇವ್ರು ಹೋಯ್ತು ಮತ್ತು ಈ ಅಜ್ಜಿಗೂ ದೇವರು ಹೋಗ್ಬಿಡ್ತು. ಆಮೇಲೆ ಫ್ರೆಂಡ್ಸ್ ಮುಡಿ ಕೊಡೋ ಕಾರ್ಯಕ್ರಮ. ಹೌದು ಫ್ರೆಂಡ್ಸ್, ಯಾಕಂದರೆ ಇದು ನಮ್ಮ ಮನೆ ದೇವರಾಗಿರೋದ್ರಿಂದ ನಾವು ಗಂಡು ಮಕ್ಕಳು ಮುಡಿ ಕೊಡ್ತೀವಿ, ಹೆಣ್ಮಕ್ಳು ಕೊಡ್ಬೋದು, ಬಟ್ ಆದರೆ ನಮ್ಮ ಮನೇಲಿರೋ ಗಂಡು ಮಕ್ಳುಗಳು ಮುಡಿ ಕೊಡ್ತಾರೆ ಫ್ರೆಂಡ್ಸ್. ಆಮೇಲೆ ಫ್ರೆಂಡ್ಸ್ ಎಲ್ಲರಿಗೂ ಬೆಲ್ದನ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದರು. ನಾನು ಮಾಡಿರೋ ಬೆಲ್ದನ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಹಬ್ಬ ಮುಗೀತು, ಎಲ್ಲ ಮನೆಗೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹ್ಯಾವ್ ಅ ಗುಡ್ ಡೇ. ಬೈ ಫ್ರೆಂಡ್ಸ್.